ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಡಿಸಿಎಂ ಡಿಕೆಶಿ ರಾಜಣ್ಣ ಭೇಟಿಯಾದ ಬೆನ್ನಲ್ಲೇ ರಾಜಣ್ಣ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾದ್ರೂ ಯಾವ ಕಾರಣಕ್ಕೆ? ರಾಹುಲ್ ಗಾಂಧಿಗೆ ರಾಜಣ್ಣ ಬರೆದಂತ ಪತ್ರದಲ್ಲಾದ್ರೂ ಏನಿದೆ? ದೆಹಲಿಯಲ್ಲೇ ಬೀಡು ಬಿಟ್ಟಂತ ಡಿಕೆಶಿಯ ನಡೆಯಾದ್ರೂ ಏನು? ಈ ಸುದ್ದಿಯನ್ನು ನೋಡೋಣ ಕುರ್ಚಿ ಆಟ ನ್ಯೂಸ್ ಟಾಪ್ನಲ್ಲಿ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಬಿಕ್ಕಟ್ಟು ತೀವ್ರಗೊಂಡಿದೆ. ಡಿಸಿಎಂ ಡಿಕೆಶಿ ಎರಡೆರಡು ಬಾರಿ ಮಾಜಿ ಸಚಿವ ರಾಜಣ್ಣರನ್ನ ಭೇಟಿಯಾಗಿದ್ರು. ಇದರ ನಡುವೆ ನಿನ್ನೆ ರಾತ್ರಿ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಚರ್ಚಿಸಿದ್ದು ಗಮನ ಸೆಳೆದಿದೆ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಅವರು ಹೇಳಿದ್ದನ್ನ ನಾವು ಒಪ್ಪಿಕೊಳ್ಳಬೇಕು, ಹಾಗೆ ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ ಅಂತ ರಾಜಣ್ಣ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ. ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನು ನಾವು ಒಪ್ಕೋಬೇಕು. ಇನ್ನೊಂದು ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ. ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ನಾನು ಅಸ್ಟ್ರಾಲಜರ್ ಅಲ್ಲ, ಶಾಸ್ತ್ರ ಹೇಳೋನಲ್ಲ, ಜ್ಯೋತಿಷ್ಯ ಅಲ್ಲ, ಜಾಗೃತಿ ಆಗ್ಬೇಕು. ರಾಹುಲ್ ಗಾಂಧಿಗೆ ಕೆಎನ್ ರಾಜಣ್ಣ ಪತ್ರ ಬರೆದಿರೋದು ಸಂಚಲನ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಜಣ್ಣ, ನಾನು ರಾಹುಲ್ ಗಾಂಧಿಗೆ 50 ಪತ್ರ ಬರೆದಿದ್ದೇನೆ. ಪತ್ರಕ್ಕೂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ಗೊಂದಲಕ್ಕೆ ಅಂತಿಮ ವಿರಾಮ ಬೀಳಬೇಕು, ಅದನ್ನ ಹೈಕಮಾಂಡ್ ಅವರು ಮಾಡಬೇಕು ಅಂತ ರಾಜಣ್ಣ ಹೇಳಿದ್ದಾರೆ. ನಾನು 50 ಬರ್ದಿದ್ದೀನಿ. ಅದರಲ್ಲಿ ಯಾವ ಪತ್ರ? ಡಿಕೆಶಿ ಭೇಟಿಯಾಗಿದ್ದು, ಪತ್ರ ಬರ್ದಿದ್ದು, ಅದಕ್ಕೆ ಏನ್ ಸಂಬಂಧ ಇರುತ್ತೆ? ನನ್ನ ಅಭಿಪ್ರಾಯ ಅವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ನೀವೇ ಗೊಂದಲ ಸೃಷ್ಟಿಸಿದ್ದೀರಿ, ಬಗೆಹರಿಸಿಕೊಳ್ಳಿ ಎಂಬ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ತೀರ್ಮಾನ ಕೈಗೊಳ್ಳಬೇಕು ಅಂತ ಸಿಎಂ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ರೀತಿ ಬೇರೆಯವರು ಸಿಎಂ ಆಗುವ ಆಕಾಂಕ್ಷೆ ಹೊಂದಿದ್ದಾರೆ. ಆದ್ರೆ ಅವರ್ಯಾರೋ ಬಹಿರಂಗವಾಗಿ ಹೇಳಿಕೊಳ್ತಿಲ್ಲ. ಯಾರು ಮಾತು ಕೊಟ್ಟಿದ್ದಾರೋ ಅವರೇ ಗೊಂದಲಕ್ಕೆ ತೆರೆ ಎಳೆಯಲಿ. ಹೈಕಮಾಂಡ್ ಗೊಂದಲಕ್ಕೆ ತೆರೆ ಎಳೆಯದಿದ್ರೆ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡಲೇ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದರೆ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನು ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂಥ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಇದು ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಗೆ ಮಹತ್ವ ಕೊಡುವ ಅಗತ್ಯವಿಲ್ಲ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಇರುವವರೆಗೂ ನಮ್ಮ ಅಧ್ಯಕ್ಷರು. ಪಕ್ಷದ ವಿಚಾರದಲ್ಲಿ ನಾವು ಅವರು ಹೇಳಿದ್ದನ್ನ ಕೇಳಬೇಕು. ಪುತ್ರ ರಾಜೇಂದ್ರ ದೆಹಲಿಯಲ್ಲಿದ್ದಾನೆ, ಅಲ್ಲೇ ಡಿಕೆ ಭೇಟಿಯಾಗಬಹುದು ಅಂತ ರಾಜಣ್ಣ ಹೇಳಿದ್ದಾರೆ. ಅದೆಲ್ಲ ಈಗ ಡಿಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದರೂ ಅವರು ಬಂದು ನಮ್ಮನ್ನು ಮಾತಾಡ್ಬೋದು, ಅಥವಾ ನಮ್ಮನ್ನು ಕರೆಸಿಬೇಕಾದ್ರೂ ಮಾತಾಡ್ಬೋದು. ಅವರು ನಮ್ಗೆ ಅಧ್ಯಕ್ಷರು ಅವ್ರು ಹೇಳಿದ್ದನ್ನ ನಾವು ಕೇಳಬೇಕಾಗ್ತದೆ, ಕೇಳ್ತೀವಿ ಪಕ್ಷದ ವಿಚಾರದಲ್ಲಿ. ಅಲ್ಲ, ಅವ್ರು ರಾಜೇಂದ್ರ ಮೋಸ್ಟ್ಲಿ ಇವತ್ತು ಡೆಲ್ಲಿಲಿ ಇದ್ದಾನೆ. ಅವ್ರ ಕ್ರಿಪ್ಕೋ ಮೀಟಿಂಗ್ ಇತ್ತು ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೂ ಮೀಟಿಂಗ್ ಇತ್ತು. ಅವನು ಇವತ್ತು ಅಲ್ಲೇ ಇದ್ದಾನೆ. ಭೇಟಿ ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರು ಇರ್ಬೋದು. ಮುಕ್ಕಾಲು ಬಾಲ್ ಮಾತಾಡ್ತಾರೆ ಅಂತ ಅವ್ನು ಭೇಟಿ ಮಾಡ್ಬೋದು ಅಂತ ಅನ್ಕೊಂತೀನಿ. ಎಸ್ಎಂ ಕೃಷ್ಣರ ಅವಧಿಯಲ್ಲಿ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಲು ಡಿಕೆ ಶಿವಕುಮಾರ್ ಸಹಾಯ ಮಾಡಿರಬಹುದು. ಇಲ್ಲ ಅಂತ ಏನಿಲ್ಲ, ಯಾಕಂದ್ರೆ ಸಹಾಯ ಮಾಡಿದ್ರೆ ನೆನಪಿಸುವುದು ನನ್ನ ಗುಣ ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ಅಂತ ಡಿಕೆಶಿ ಹೇಳಿದ್ರೆ ಎಸ್ಎಂ ಕೃಷ್ಣ ಮಾಡಿದ್ದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಎಸ್ಎಂ ಕೃಷ್ಣ ಅವರು ಗವರ್ಮೆಂಟ್ ಅಲ್ಲಿ ಎಸ್ಎಂ ಕೃಷ್ಣ ಮುಖ್ಯಮಂತ್ರಿ ಆದಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು. ಈಗ ಆ ಸಂದರ್ಭದಲ್ಲಿ ಇವರು ಕೋಆಪರೇಷನ್ ಮಿನಿಸ್ಟರ್ ಇದ್ರು. ಇವ್ರದ್ದು ಅದರಲ್ಲಿ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಯಾವಾಗಲೂ ಕೂಡ ಒಂದು ಸಹಾಯ ಮಾಡಿದ್ರು ಅದನ್ನು ನೆನೆಸ್ಕೊಳ್ತಕ್ಕಂಥದ್ದು ನನ್ನ ಗುಣ. ಅದು
ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಡಿಕೆ ರಾಜಣ್ಣ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗದ ಹಿನ್ನೆಲೆ ಎಒ ನೇಮಕ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಸಹಕಾರ ಇಲಾಖೆ ಇದ್ದು ಸಿಎಂರ ಹೆಚ್ಚುವರಿ ಕಾರ್ಯದರ್ಶಿ ಜಿಯಾವುಲ್ಲಾರನ್ನ ಅಪೆಕ್ಸ್ ಬ್ಯಾಂಕ್ ಆಡಳಿತಾಧಿಕಾರಿಯಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಡಿಸಿಎಂ ಡಿಕೆಶಿ ಅವರ ಸಂಬಂಧಿ ಎಂಎಲ್ಸಿ ರವಿ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ದೆಹಲಿ ಪ್ರವಾಸದಲ್ಲಿರೋ ಡಿಸಿಎಂ ಡಿಕೆಶಿ ನಿನ್ನೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆ ನೀಡುವಂತೆ ಕೋರಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಇಂದು ನೀರಾವರಿ ಯೋಜನೆ ಸಂಬಂಧ ಸಭೆ ನಡೆಸುವ ಸಾಧ್ಯತೆ ಇದ್ದು, ಈ ಮಧ್ಯೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಡಿಸೆಂಬರ್ 27ರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದೆ. ಇದೇ ಸಭೆಯಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಆದ್ರೆ ಈ ಸಭೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಆಹ್ವಾನ ನೀಡೋದೇ ಡೌಟ್ ಎನ್ನಲಾಗ್ತಿದೆ. ಆಹ್ವಾನ ನೀಡಿದ್ರೆ ಸದ್ಯ ಆಗ್ತಿರೋ ಕುರ್ಚಿ ಕಾಳಗ ಹೊಸ ಸ್ವರೂಪ ಪಡಿಬಹುದು ಅಂತ ವಿಳಂಬ ಮಾಡಲಿದೆ. ಸಿಎಂ ಕೂಡ ನಾನು ಸದಸ್ಯ ಅಲ್ಲ, ಹೋಗ್ತಿಲ್ಲ ಅಂತ ಹೇಳಿದ್ದಾರೆ. CWC, I am not a member of the CWC. Extended ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. ಇದು ರೆಗ್ಯುಲರ್ ಮೀಟಿಂಗ್. ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ. ಸಿದ್ದರಾಮಯ್ಯನವರು ಅದರಂತೆ ನಡೆದುಕೊಳ್ಳಬೇಕು ಅಂತ ಡಿಸಿಎಂ ಡಿಕೆಶಿ ಆಪ್ತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಮಗು ಅತ್ರೆ ಯಾರು ಸಮಾಧಾನ ಮಾಡಬೇಕು, ತಂದೆ ತಾಯಿ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲಿ ಕೂಡ ಏನೇ ಸಮಸ್ಯೆ ಇದ್ರೂ ಹೈಕಮಾಂಡ್ ಗಮನಿಸ್ತದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಇನ್ನು ದೆಹಲಿಗೆ ಹೋಗಿರೋ ಪ್ರಣವಾನಂದ ಸ್ವಾಮೀಜಿ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಸಾಹೇಬರು ಅಣ್ಣ ತಮ್ಮದಿರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನೋ ಒಂದು ಕಡೆ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಹೈಕಮಾಂಡರು ಎಲ್ಲರೂ ಸರಿಪಡಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರ ಶಾಸಕರಿಗಿದೆ. ಮಗು ಹತ್ರ ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH